ಮುಖ್ಯಮಂತ್ರಿ ಸಿದ್ದರಾಮಯ್ಯ ಚಾಮರಾಜಪೇಟೆಯ ಮುರಾರ್ಜಿ ದೇಸಾಯಿ ವಸತಿ ಶಾಲೆಗೆ ಭೇಟಿ ನೀಡಿ ಮಕ್ಕಳ ಕುಂದುಕೊರತೆಗಳನ್ನು ವಿಚಾರಿಸಿ ಮಕ್ಕಳ ಜೊತೆ ಕೆಲ ಹೊತ್ತು ಕಾಲ ಕಳೆದಿದ್ದಾರೆ. ಯಾವ ಕ್ಲಾಸ್ ನೀವೆಲ್ಲ? ಏಯ್ತಾ? ಎಲ್ಲ ಪಾಠ ಮಾಡ್ತಾರ? ಬೆಳಿಗ್ಗೆ ದೋಸೆ ಮಧ್ಯಾಹ್ನ ಮುದ್ದೆ ಅನ್ನ ಸಾರು. ಇದೇ ವೇಳೆ ಮಕ್ಕಳಿಗೆ ಸಿಎಂ ಕನ್ನಡದ ವ್ಯಾಕರಣದ ಪಾಠ ಮಾಡಿದರು. ಪ್ರಾಥಮಿಕ ಶಾಲೆಯಲ್ಲಿ ನಾನು ಕಲಿತ ಕನ್ನಡ ವ್ಯಾಕರಣ ಪಾಠಗಳು ಉಸಿರಿರುವವರೆಗೆ ಹಸಿರಾಗಿರಲಿದೆ. ಕನ್ನಡ ಭಾಷೆಯ ಸೌಂದರ್ಯವನ್ನು ಬಣ್ಣಿಸುವ, ವ್ಯಾಕರಣದ ಬಗ್ಗೆ ವಿವರಿಸುವ ಅವಕಾಶ ಸಿಕ್ಕಾಗಲೆಲ್ಲ ಸಂಧಿಗಳು, ಸಮಾಸಗಳು, ಸ್ವರ, ವ್ಯಂಜನಗಳು ತಟ್ಟನೆ ನೆನಪಾಗುತ್ತವೆ. ಅದು ಶಾಲಾ ಕೊಠಡಿಯೇ ಇರಲಿ, ವಿಧಾನಸಭೆಯೇ ಆಗಿರಲಿ, ಮುತ್ತು ಪೋಣಿಸದಂತೆ ಬಿಡಿ ಬಿಡಿಯಾಗಿ ಕಣ್ಣ ಮುಂದೆ ಬರುತ್ತದೆ ಎಂದು ತಮ್ಮ ಶಾಲಾ ದಿನಗಳನ್ನು ನೆನೆಸಿಕೊಂಡರು. ಕನ್ನಡ ಅಕ್ಷರಮಾಲೆಯಲ್ಲಿ ಎಷ್ಟು ಅಕ್ಷರಗಳಿದ್ದಾವೆ? ಅದರಲ್ಲಿ ಯೋಗವಾದ ಅದು ಗೊತ್ತಾ? ಏನು ಯೋಗವಾದ ಅಂದ್ರೆ ವ್ಯಂಜನಗಳು ಎಷ್ಟಿದ್ದವು? 34. ಅದರಲ್ಲಿ ವರ್ಗೀಯ ವ್ಯಂಜನ, ಅವರ್ಗೀಯ ವ್ಯಂಜನ ಅಂದ್ರೆ ಗೊತ್ತಾ? ಅಲ್ಪ ಪ್ರಾಣ, ಮಹಾಪ್ರಾಣ ಅಂದ್ರೇನು? ಕಡಿಮೆ ಉಸಿರಿಂದ ಉಚ್ಚರಿಸಲ್ಪಟ್ಟ ಅಕ್ಷರ ಅಲ್ಪಪ್ರಾಣ. ಜಾಸ್ತಿ ಉಸಿರಿಂದ ಉಚ್ಚರಿಸಿದ್ರೆ ದೀರ್ಘಾಕ್ಷರ. ಯಾವ್ಯಾವ ಅಲ್ಪ ಪ್ರಾಣಗಳು, ಮಹಾಪ್ರಾಣಗಳು? ಸರ್ 1 ಮತ್ತು 3 ಅಕ್ಷರ ಅಲ್ಪಪ್ರಾಣ.